ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸ್ನೇಹಿತರೆ ಟೀ ಮಾಡ್ಕೊಂಡಿದ್ದೀನಿ ಇವತ್ತು ಫಾರ್ ಅ ಚೇಂಜ್. ರೆಗ್ಯುಲರ್ ಆಗಿ ನಾನು ಹಾಲು ಕುಡಿಯೋದು, ಆದರೆ ಇವತ್ತು ಯಾಕೋ ಟೀ ಮಾಡ್ಕೊಳ್ಬೇಕು ಅನ್ನಿಸ್ತು. ಕಾಫಿನೂ ಮಾಡ್ಕೊಳ್ಬೋದಿತ್ತು, ಕಾಫಿನೂ ನನಗೆ ಇಷ್ಟ ಆಗುತ್ತೆ, ಬಟ್ ಏನೂ ಗೊತ್ತಿಲ್ಲ, ಒಂಥರ ಟೀ ಹತ್ರ ಅಟ್ರ್ಯಾಕ್ಟ್ ಮಾಡ್ತಾಯಿತ್ತು. ಅದಕ್ಕೆ ಟೀ ಮಾಡ್ಕೊಂಡಿದ್ದೀನಿ. ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಪಾತ್ರೆ ಎಲ್ಲ ತಂದಿಲ್ಲಿ ಇಟ್ಕೊಂಡಿದ್ದೀನಿ. ಈಗ ಬೆಳಗ್ಕೊಂಡು ನಾನು ಹಬ್ಬಕ್ಕೆ ಇಲ್ಲಿ ಇರೋದಿಲ್ವಲ್ಲ ಅಂತ ಹೇಳಿಬಿಟ್ಟು ಏನೂ ಕ್ಲೀನಿಂಗ್ ಮಾಡಿಲ್ಲ. ಕಿಚನ್ ಕ್ಲೀನ್ ಮಾಡೋದಾಗಲಿ, ಕಿಚನ್ನು ಒಂದು 15 ಡೇಸಲ್ಲೇನೋ ಕ್ಲೀನ್ ಮಾಡಿದ್ದೆ, ಬಟ್ ಸ್ಟಿಲ್ಲು ನಾವು ಚಿಕನ್ ಮಾಡಿದ್ವಿ ಅದಾದಮೇಲೆ ಕೂಡ. ಸೊ ಹಬ್ಬಕ್ಕೆ ಅಂದರೆ ಎಲ್ಲನೂ ನೀಟ್ ಮಾಡಿರಬೇಕಲ್ವಾ, ಅದಕ್ಕೀಗ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ಮನೆಯೂ ಅಷ್ಟೇ, ದೇವ್ರ ಮನೆ ನಾನು ಡೀಪ್ ಕ್ಲೀನ್ ಮಾಡ್ತೀನಿ ಯಾವಾಗಲೂ. ಬಟ್ ಈ ಸಾರಿ ನಾನು ಹಬ್ಬಕ್ಕೆ ಇಲ್ಲಿ ಇರೋದೇ ಇಲ್ವಲ್ಲ, ನಡೆಯುತ್ತೆ ಅಂದ್ಕೊಂಡು ಎಕ್ಸ್ಕ್ಯೂಸ್ ತೊಗೊಂಡಿದ್ದೆ. ಇಲ್ಲ, ದೇವರು ನೀನು ಮಾಡಲೇಬೇಕು ಅಂದ್ಬಿಟ್ಟು ನನಗೆ ಇಲ್ಲೇ ಇರಿಸ್ಕೊಂಡಿದ್ದೆ ನೋಡಿ. ಇಲ್ಲೇ ಇರಿಸ್ಕೊಂಡು ಈಗ ಎಲ್ಲ ಕ್ಲೀನ್ ಮಾಡಬೇಕು. ನನಗೆ ಕ್ಲೀನ್ ಮಾಡದೆ ಪೂಜೆ ಮಾಡೋಕ್ಕಂತೂ ಮನಸ್ಸು ಬರಲ್ಲ. ರಾಜೇಶ್ ಅಂದರು ಹಾಗೇ, ಇರಲಿ ಬಿಡು ಬೇಗ ಹೊರಡೋಣ ಅಂತ ಹೇಳಿಬಿಟ್ಟು. ನನಗೆ ಮನಸ್ಸು ಒಪ್ಪಲ್ಲ. ಹಬ್ಬ ನಾನು ಇಲ್ಲಿದ್ದೀನಿ ಅಂದಮೇಲೆ ಹಬ್ಬದ ದಿನ ನಾನು ಏನೇನು ಮಾಡ್ತೀನೋ ಅದನ್ನೆಲ್ಲ ಮಾಡಲೇಬೇಕಪ್ಪ. ಅದರಲ್ಲೂ ನೋಡಿ, ತಳಿರು ತೋರಣ ಮಿಸ್ ಆಗಿದೆ. ನಾನು ಹೇಳಿದ್ನಲ್ಲ ನೆನೆ ರಾತ್ರಿ ಎಷ್ಟೊತ್ತಾದರೂ ಹೊರಡಬೇಕು ಅಂತಲೇ ಇದ್ದಿದ್ದು, ಬಟ್ ಆಗಲಿಲ್ಲ. ಅದಕ್ಕೆ ಇವತ್ತು ಹೊರಡೋಣ ಬೆಳಿಗ್ಗೆ ಅಂದ್ಕೊಂಡ್ವಿ, ಆದರೆ ಪೂಜೆ ಮಾಡದೆ ಹೇಗೆ ಹೋಗೋದು. ಈಗ ಟೈಮು 8:45 ಆಗ್ತಾಯಿದೆ. ಸೊ ಅಟ್ಲೀಸ್ಟ್ ಈಗ 1 ಅವರ್ ಆದರೂ ಹಿಡಿಸುತ್ತೆ ನನಗೆಲ್ಲನೂ ಕ್ಲೀನ್ ಮಾಡಿ, ತಿಂಡಿ ಮಾಡಿ, ಪೂಜೆ ಮಾಡಿ ಎಲ್ಲ ಹೊರಡೋ ತನಕ ಆಗುತ್ತೆ. ಇನ್ನೇನು ಮಾಡ್ತೀರಾ? ಇಲ್ಲ ಅಂದಿದ್ರೆ ಏನೂ ಮಾಡ್ದ ಹಾಗೆ ಬೆಳಗ್ಗಿನ ಜಾವನೇ ಹೊರಡಬೇಕಿತ್ತು, ಬಟ್ ಆ ಥರ ಮಾಡೋಕ್ಕಾಗಲಿಲ್ಲ. ಮಾಡಿಬಿಟ್ಟೆ ಹೋಗೋಣ ಮನೇಲಿ ಪೂಜೆನ, ನನ್ನ ಮನಸ್ಸಾಗಲಿಲ್ಲ ಅಂದ್ಬಿಟ್ಟು ಇಲ್ಲೇ ಇದ್ದು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ ಬನ್ನಿ, ಇವತ್ತು ನಮ್ಮ ದಿನ ಹೇಗೆ ಹೋಗುತ್ತೆ ನೋಡೋಣ. ಈಗ ಮೇಲಿಂದ ಕೆಳಗಡೆ ತನಕ ಒಂದು ಸಾರಿ ಒರೆಸ್ಕೊಳ್ಳೋಣ ಅಂತ ಎಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ. ಜಿರಳೆ ಕಾಣಿಸ್ತು. ನಾನು ಇಲ್ಲಿ ಜಿರಳೆ ಇರೋದಕ್ಕೆ ಬಿಡೋದಿಲ್ಲ. ಜಿರಳೆ ಆಗಲಿ, ಹಲ್ಲಿ ಆಗಲಿ ಇಲ್ಲಿದ್ರೆ ನಾನು ಅದನ್ನು ಹೇಗಾದರೂ ಮಾಡಿ ಓಡಿಸ್ತೀನಿ. ಅದನ್ನು ಇರಲಿಲ್ಲ, ಇವತ್ತು ಕಾಣಿಸ್ಕೊಳ್ತು. ಸೊ ಅದನ್ನು ಚೇಸ್ ಮಾಡ್ತಾ ಇದ್ದೀನಿ. ಪಲ್ಲಿ ಮೇಲ್ಗಡೆ ಬರೋದಿಲ್ಲ. ನಾವು ಅಲ್ಲಿ ಒಂದು ಸಾರಿ ಕಾಣಿಸಿದ್ರೆ ಸಾಕು, ಅದನ್ನು ಓಡಿಸೋ ತನಕ ಬಿಡೋದಿಲ್ಲ. ಈ ಕಾಕ್ರೋಚ್ ಅದು ಹೆಂಗೆ ಸೇರ್ಕೊಳ್ತೋ ಗೊತ್ತಿಲ್ಲ. ಕಾಕ್ರೋಚ್ಗೆ ಏನು ಹೇಳಿ 1 or 2 ಡೇಸಲ್ಲೇ ಬಂದು ಸೇರ್ಕೊಂಡ್ಬಿಡುತ್ತೆ. ಅದು ಎಲ್ಲಿಂದ ಸೇರುತ್ತೋ. ಮೇಲ್ಗಡೆ ಇದ್ದರೆ ಮನೆ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಇದ್ದರೆ ತುಂಬ ಬರುತ್ತೆ, ಮೇಲ್ಗಡೆ ಇದ್ದರೆ ಟಾಪ್ ಫ್ಲೋರ್ಸಲ್ಲಿ ಬರೋದಿಲ್ಲ ಅಂತಾರೆ. ನನಗನ್ಸುತ್ತೆ ಈ ಕಿಚನ್ದು ಸಿಂಕ್ ಇದೆ ಅಲ್ವಾ, ಅಲ್ಲಿ ಒಂದು ಪೈಪ್ ಫ್ರೀ ಇದೆ, ಸ್ವಲ್ಪ ಓಪನ್ ಇದೆ, ಅಲ್ಲಿಂದ ಬರ್ತಿದ್ಯೇನೋ ಅಂತ ಡೌಟು. ಅಲ್ಲಿ ನನಗೆ ಅವಾಯ್ಡ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಅದ್ರ ಕಡೆಯಿಂದನೇ ಅವಾಗವಾಗ ಕಾಕ್ರೋಚ್ ದರ್ಶನ ಕೊಡ್ತಾ ಇರುತ್ತೆ. ನಮ್ಮ ಸಾನುಗೆ ಭಯ. ನನಗೂ ಅದು ಇಷ್ಟ ಆಗೋದಿಲ್ಲಪ್ಪ ಮರಿ ಹಾಕೋದು. ನಾನು ಇಲ್ಲಿ ದೇವರ ಮನೆಯಲ್ಲಿ ಪೇಪರ್ಸ್ ಇಟ್ಟಿರ್ತೀನಿ, ಬುಕ್ಸ್ ಇಟ್ಟಿರ್ತೀನಿ, ಗೋಲ್ಕ ಇಟ್ಟಿರ್ತೀನಿ, ದುಡ್ಡು ಹಾಕಿರ್ತೀವಿ, ಆ ಪೇಪರ್ ಎಲ್ಲನೂ ಹಾಳಾಗುತ್ತೆ. ನಾನು ಅದರಲ್ಲಿ ಶ್ಲೋಕಗಳು ಬರೆದಿಟ್ಟಿದ್ದೀನಿ, ದೇವ್ರ ಬುಕ್ಗಳನ್ನ ಇಟ್ಟಿದ್ದೀನಿ. ಸೊ ಆವಾಗವಾಗ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಯೂಶ್ವಲಿ ನಾನು ಡೀಪ್ ಕ್ಲೀನ್ ಮಾಡಬೇಕು ಅಂದರೆ ಫುಲ್ ಏನೇನು ಸಾಮಾನು ಇಟ್ಟಿದ್ದೀನೋ ಅದನ್ನೆಲ್ಲ ತೆಗೆದ್ಬಿಟ್ಟು ಒರೆಸಿ ಮತ್ತೆ ಇಟ್ಟಿರ್ತೀನಿ. ಬಟ್ ಇವತ್ತು ನನಗೆ ಅಷ್ಟೊಂದು ಟೈಮ್ ಇಲ್ಲ. ಸೊ ಆ ಬಾಕ್ಸ್ನ ಕ್ಲೀನ್ ಮಾಡ್ತಾ ಇಲ್ಲ, ಬಾಕಿದೆಲ್ಲನೂ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ದೇವ್ರ ಮನೆ ಮುಗಿಸಿ ಬಂದೆ. ಈಗ ಕಿಚನ್ ಒರೆಸ್ಕೊಳ್ತಾ ಇದ್ದೀನಿ. ಅಂದರೆ ಹೊರಗಡೆಯಿಂದನೇ ಎಲ್ಲನೂ ಒರೆಸ್ಕೊಳ್ತೀನಿ.
ಡಬ್ಬಗಳು ತೆಗೆದ್ಬಿಟ್ಟು ಕ್ಲೀನ್ ಮಾಡಬೇಕಿತ್ತು. ಅದೊಂದು ಬಾಕಿ ಉಳಿಯುತ್ತೆ. ನಾನು ಹೇಳಿದ್ನಲ್ಲ 15 ಡೇಸಲ್ಲಿ ಇವಾಗ ಎಲ್ಲನೂ ತೆಗೆದು ಕ್ಲೀನ್ ಮಾಡಿದ್ದೆ. ಹಾಗಾಗಿ ಓಕೆ ಅನ್ನೋ ಥರ ಸ್ವಲ್ಪ ಸಮಾಧಾನ. ಹೊರಗಡೆಯಿಂದನೇ ಎಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ. ಇದು ನನಗೆ ಇವತ್ತು ಎಕ್ಸ್ಟ್ರಾ ಟೈಮ್ ಹಿಡಿಸ್ತು. ಅಂದರೆ ಯೂಶಲಿ ಪೂಜೆಗೆ ನನಗೆ ಅರ್ಧ ಮುಕ್ಕಾಲು ಗಂಟೆ ಅಥವಾ ಮ್ಯಾಕ್ಸ್ ಅಂದರೆ 1 ಅವರು. ಬಟ್ ಇವತ್ತು ಇದನ್ನೆಲ್ಲ ಮಾಡಬೇಕಿತ್ತಲ್ಲ, ಎಕ್ಸ್ಟ್ರಾ ಕೆಲಸ ಹಿಡಿಸ್ತು, ಎಕ್ಸ್ಟ್ರಾ ಟೈಮ್ ಹಿಡಿಸ್ತು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತಬುದ್ಧಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನಃ ದೀಪೇನ ಸಾಧತೆ ನಾವಿವತ್ತು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಟ್ರೈನ್ ಟೈಮಿಂಗ್ಸ್ ನಮಗೆ ಮ್ಯಾಚ್ ಮಾಡೋಕ್ಕಾಗಲಿಲ್ಲ. ಸೊ ಫಸ್ಟ್ ಟೈಮು ಮೈಸೂರಿಗೆ ನಾನು ಬಸ್ಸಲ್ಲಿ ಹೋಗ್ತಾ ಇರೋದು. ನಮ್ಮ ಸಾನುಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸೋಣ, ಇನ್ನು ಸುಮ್ಮನೆ ಟ್ರೈನಕ್ಕಾದರೆ ಯಾಕೆ, ಇದೇ ಮಾಡೋಣ. ನಾವು ಅಂದ್ಕೊಂಡಿದ್ವಿ ಶತಾಬ್ದಿಗೆ ಹೋಗೋಣ ಅಂತ. ಬಟ್ ಇವತ್ತು ಶತಾಬ್ದಿನೇ ಇಲ್ವಂತೆ. ಸೊ ನಮ್ಮ ಸಾನುಗೆ ಆ ಆ್ಯಂಬಿಯನ್ಸ್ ಇಷ್ಟ. ಅದಕ್ಕೆ ಸರಿ ಅಂದ್ಬಿಟ್ಟು ಇವತ್ತು ಐರಾವತಲ್ಲಿ ಹೋಗ್ತಾ ಇದ್ದೀವಿ. ಹೊರಡೋದಿನ್ನ ಸ್ವಲ್ಪ ಲೇಟ್ ಅಂತೆ, ಬಟ್ ಮ್ಯಾನೇಜಬಲ್. ಇನ್ನೂ ಒಂದು ಹಿಂದೆ ಇದೆ, ಅದರಲ್ಲಿ ಸೀಟ್ ಮುಂದೆ ಇದೆ. ನಮಗೆ ಹಿಂದೆ ಸಿಕ್ಬಿಟ್ಟಿದೆ ಸೀಟ್. ಅದು ಇನ್ನೂ 45 ಮಿನಿಟ್ಸ್ ಇದೆ ಹೊರಡೋಕ್ಕೆ. ಹಾಂ, ಅಷ್ಟೊಂದು ಲೇಟ್ ಯಾಕೆ? ಇವಾಗೇನು ಬೆಂಗಳೂರು ಅಂತ ಮೈಸೂರಿಗೆ ಕೆಂಗೇರಿ ದಾಟ್ಬಿಟ್ಟು ಹೋದರೆ 2 ಅವರಲ್ಲಿ ತಲುಪ್ತೀವಿ. ಇಲ್ಲೇ 3/4 ಗಂಟೆ ಆಗಿಬಿಟ್ರೆ ವೇಸ್ಟ್. ಸೊ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ನ್ಯೂ ಎಕ್ಸ್ಪೀರಿಯನ್ಸ್. ಸಾನು, ಅಮ್ಮಮ್ಮ ಮತ್ತು ನಾನು 3 ಜನ ಒಂದು ಸೈಡಾಗ ಇಲ್ಲಿ ಫೋಟೋ ತೆಗೆಸ್ಕೊಂಡಿದ್ವಿ. ಸೊ ಸಾನು ಅದನ್ನು ನೆನೆಸ್ಕೊಂಡು ಅಮ್ಮ ಈಗಲೂ ತಗೊಳ್ಳೋಣ ಅಂತ ಅಂದ್ಲು. ಹಾಂ, ಅಲ್ಲಿ ಆನೆ ಇದೆ ನೋಡಿ ಅಲ್ಲಿ. ಸೊ ಅಲ್ಲಿ ತಗೊಂಡಿದ್ವಿ. ಗುಡ್ ದಟ್ ಸಾನು ರಿಮೆಂಬರ್ಸ್. ಅಲ್ಲಿಗೆ ಬೇಡ, ಬಾ ಹೋಗೋಣ. ನಮ್ಮ ಸಾನುಗೆ ಅಮ್ಮಮ್ಮ ವೆಲ್ಕಮ್ ಮಾಡೋದಕ್ಕೆ ಏನು ಮಾಡಿದ್ದಾರೆ ನೋಡಿ. ಅಮ್ಮಮ್ಮ ನೋಡ್ರಿ ಇವತ್ತು ಕಲರ್ ಹಾಕ್ಬಿಟ್ಟಿದ್ದಾರೆ. ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಯುಗಾದಿ ನಿಮ್ಗೂ, ಎಲ್ಲರಿಗೂ. ಬನ್ನಿ, ಕಾಲು ತೊಳ್ಕೊಂಡು ಬನ್ನಿ. ಯುಗಾದಿ ಹಬ್ಬದ ಶುಭಾಶಯ ಅಂತ ಬರೀತಾರೆ. ನಾನು ಎಲ್ಲರಿಗೂ ವೆಲ್ಕಮ್, ಹೊಸ ವರ್ಷಕ್ಕೆ ವೆಲ್ಕಮ್.
ಹೊಸ ವರ್ಷಕ್ಕೆ ವೆಲ್ಕಮ್ ಅಷ್ಟೆಲ್ಲ ಬರೆಯೋದು ನಿಧಾನ ಆಗುತ್ತೆ, ಅಷ್ಟು ಆಳ್ದು ಇಲ್ಲ ನನಗೆ. ವೆಲ್ಕಮ್ ಆದರೆ ಬೇಗ ಬರಿಬೋದು. ಇವತ್ತು ನಾನು ಬೇವು ಬೆಲ್ಲ ಮಾಡಿರಲಿಲ್ವಲ್ಲ, ಅದಕ್ಕೆ ಅಮ್ಮ ಬೇವು ಬೆಲ್ಲ ಕೊಡ್ತಾ ಇದ್ದಾರೆ ಈಗ. ಲೋಕ ಹೇಳಕ್ಕೆ ರೆಡಿ. ಶತಾಯು ವಜ್ರ ದೇಹಾಯ. ಹೇಳು. ಇಲ್ಲಿ ಶತಾಯು ವಜ್ರ ದೇಹಾಯ ಸರ್ವ ಸಂಪರ್ಕರಾಯ ಚ. अम्मा काय बोलते ते बोल, रिपीट. ಕಾಲಮ ಚ. ಮೂರು ಸಲ ಹೇಳ್ಬೇಕು. ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ. ಸಾನುದು ಡ್ರೆಸ್ ನಾನು ಬೆಳಿಗ್ಗೆನ ತೋರಿಸಿಲ್ವಂತೆ, ಅದಕ್ಕೆ ಯು ಡಿಂಟ್ ಶೋ ಮೈ ಡ್ರೆಸ್ ಅಂದ್ಲು. ಚೆನ್ನಾಗಿದೆ. ಇದು ತಗೊಂಡಾಗ್ಲೇ ತೋರಿಸಿದ್ದೆ, ಇದು ನಾನು ಮ್ಯಾಕ್ಸಲ್ಲಿ ತಗೊಂಡಿದ್ದು. ಇವಾಗ ತೆಗಿತಾವ್ರಲ್ಲ ನೋಡಿ. ಸೊ ಹೆಂಗಿದೆ ಸ್ನೇಹಿತರೆ, ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಅಲ್ಲ? ಸಾನು ತುಂಬಾ ಯಾವ ಡ್ರೆಸ್ ಹಾಕೊಂಡ್ರು ಚೆನ್ನಾಗಿರುತ್ತೆ. ಓಹೋ, ನಮ್ಮ ಅಮ್ಮಂದು ಡೈಲಾಗ್ ನೋಡ್ರಿ. ಸೊ ಈಗ ಡ್ರೆಸ್ ಚೇಂಜ್ ಮಾಡು ಆಯಿತು, ರಾತ್ರಿ ಹಬ್ಬ ಆಯಿತು ಅಂದೆ, ಅದಕ್ಕೆ ನನಗೆ ಯಾಕೋ ಇಷ್ಟನೇ ಇಲ್ಲ ತೆಗಿಯೋದಕ್ಕೆ ಅಂತೆ. ಹಂಗೆ ಹಾಕೊಂಡು ಮಲಗ್ಬಿಡು. ಇರು, ನಾನು ಸೀರೆ ಹಾಕೊಂಡ್ ಬರ್ತೀನಿ. ನಾವು ಸೀರೆ, ಹೊಸ ಸೀರೆ ಉಟ್ಕೊಂಡ್ ಬರ್ತೀವಿ. ಇರು, ಇಲ್ಲಿ ನೋಡು ಡ್ರೆಸ್, ಎಲ್ಲರೂ ಡ್ರೆಸ್ ಚೇಂಜ್ ಮಾಡೋ ಟೈಮಲ್ಲಿ ನಮ್ಮ ಅಮ್ಮ ಹೊಸ ಸೀರೆ ಉಟ್ಕೊಂಡ್ ಬರ್ತಾರಂತೆ. ಮಡಗಿದ್ದು. ಓ, ಇವತ್ತು ದೇವ್ರ ಹತ್ರ ಇಟ್ಟಿದ್ದ? ಯಾಕೆ ಈ ಹಬ್ಬದಲ್ಲೂ ಇಡ್ಬೇಕಾ? ಇಲ್ಲ, ಯುಗಾದಿಲಿ ಅತ್ತೆ ಮಾವನ ಹೆಸರಲ್ಲಿ ಪೂಜೆ ಮಾಡಿ ಪೂಜೆ ಮಾಡಿ, ಅವ್ರ ಹೆಸರಲ್ಲಿ ಪೂಜೆ ಮಾಡಿ ಆಮೇಲೆ ನಾವು ಹಾಕೊಳ್ಳೋದು. ಓಕೆ, ಒಳ್ಳೇದು. ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಒಳ್ಳೇದು ಆಶೀರ್ವಾದ ಮಾಡ್ತಾರೆ. ಸರಿ, ಉಟ್ಕೊ ಬನ್ನಿ ಮತ್ತೆ. ಹೊಸ ಸೀರೆ ಉಟ್ಕೋತಾ ಇದ್ದೀನಿ. ಈಗ ತೋರ್ಸೋದಕ್ಕೆ ಬಂದಿದ್ರು ನಮ್ಮಮ್ಮ, ನೋಡಿ ಈ ಸೀರೆ ಅಂತ. ಸ್ನೇಹಿತರೆ, ಈ ವರ್ಷದ ನಮ್ಮ ಯುಗಾದಿ ಹಬ್ಬ ಅಮ್ಮನ ಮನೆಯಲ್ಲಿ, ಅಮ್ಮನ ಮನೆಗೆ ಬಂದು ಎಷ್ಟು ವರ್ಷ ಆಗಿತ್ತು. ಸೊ ಈ ಸಾರಿ ಅಮ್ಮನ ಮನೆಯಲ್ಲಿ ಯುಗಾದಿ ಹಬ್ಬ. ಆದರೆ ನಾವು ಬಂದಿದ್ದು ಕೂಡ ಲೇಟಾಗಿತ್ತು ಅನ್ನಿ, ಪೂಜೆ ಎಲ್ಲ ಆದಮೇಲೆ ಬಂದಿದ್ದು. ಬಟ್ ಸ್ಟಿಲ್ ಇಲ್ಲಿ ಗುಡಿ ನಿಲ್ಲಿಸೋದು ಆ ಥರ ಏನೂ ಇಲ್ಲ, ಜಸ್ಟ್ ನಾರ್ಮಲ್ ನಾವು ಬೆಂಗಳೂರಲ್ಲಿ ಹೇಗೆ ಪೂಜೆ ಮಾಡ್ತೀವೋ ಅದೇ ಥರ ತಳಿರು ತೋರಣ ಕಟ್ಟಿ ಪೂಜೆ ಮಾಡಿ ಬೇವು ಬೆಲ್ಲ ತಿಂದು ಸ್ಪೆಷಲ್ ಅಡುಗೆ ತಿಂದು ಹಬ್ಬನ ಆಚರಿಸೋದು. ನಮ್ಮ ಅಮ್ಮಂಗೆ ಯಾವಾಗಲಿಂದನೂ ಕೇಳ್ತಾನೆ ಇದ್ದೀನಿ, ಯಾಕಮ್ಮ ಸೀರೆ ಉಟ್ಟಿಲ್ಲ ಹೊಸ್ದು ಅಂದರೆ, ಉಡ್ತೀನಿ ಕಣೆ ಈ ಮಾತು ಹೇಳೇ ಇಲ್ಲ ನನಗೆ. ಅಲ್ಲಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದ್ದೀನಿ ಕಣೆ ಅಂತ ಇವಾಗ ಹೇಳ್ತಾ ಇದ್ದಾರೆ ನೋಡಿ, ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಇವಾಗ ವಿಸರ್ಜನೆ ಥರ ಮಾಡಿ ತೊಗೊಂಡು ಬಂದು ಇವಾಗ ಉಟ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಫೋಟೋ ಸೆಷನ್ ಶುರು ಆಗುತ್ತೆ. ಬಂದ ತಕ್ಷಣವೇ ಫೋಟೋ ತೆಗಿ ಇಬ್ಬರದೂ ಅಂದರು. ಯಾರಿಗೆ ಸಹ ಹೇಳಿದ್ದು? ನನಗೆ ಅಂದಿದ್ದು. ನಾನು ಅವಾಗಲೇ ಶುರು ಆಗುತ್ತೆ ಅಂದ್ಕೊಂಡೆ, ಬಟ್ ಇಲ್ಲ, ಊಟ ಮಾಡಿಬಿಡೋಣ ಅಂದರು. ಆಮೇಲೆ ಇನ್ನೂ ಬ್ಯುಸಿ ಆಗಿಬಿಟ್ವಿ. ನಾನು ನಮ್ಮಮ್ಮನ ಪಕ್ಕ ನಿಂತ್ಕೊಂಡಲ್ಲ, ಆವಾಗ ಹೈಟ್ ನೋಡ್ತಾ ಇದ್ರು. ನೀನು ಹೈಟ್ ಆಗಿಬಿಟ್ಟಿದ್ಯಾ ಕಣೆ, ನಾನು ಕುಲಿ ಆಗ್ಬಿಟ್ಟಿದ್ದೀನಿ ಕಣೆ ಅಂತ. ಅದು ಹೆಂಗಮ್ಮ ಆಗುತ್ತೆ, ಈ ಏಜಲ್ಲಿ ಹೆಂಗಮ್ಮ ಆಗುತ್ತೆ ಅನ್ನೋದಕ್ಕೆ ನೋಡು ಅಂತ ಇದ್ರು. ಅದಕ್ಕೆ ಅಂದೆ, ಮದುವೆ ಫೋಟೋಸ್ ತೆಗಿ, ಆವಾಗ ಪಕ್ಕ ನಿಂತಿರ್ತೀನಲ್ವ ಗೊತ್ತಾಗುತ್ತೆ, ಆವಾಗ ಹೆಂಗಿದ್ದೆ ಇವಾಗ ಹೆಂಗೆ ಆಗಿದ್ದೀನಿ ಅಂತ ಗೊತ್ತಾಗುತ್ತೆ ಅಂತ. ಸೊ ಫೋಟೋಸ್ ತೆಗಿಯೋಣ. ಇಲ್ಲೇ ಇದೆಯಾ ಅಲ್ಲಿದೆಯಾ? ನಮ್ಮ ಮನೇಲಿ ಇದೆಯಾ ಸೋನಾ? ಇಲ್ಲ, ಬರೀ ಎಂಗೇಜ್ಮೆಂಟ್ ಅಲ್ವಾ ಇರೋದು ನಮ್ಮ ಮನೇಲಿ, ಬರೀ ಎಂಗೇಜ್ಮೆಂಟ್ದು ರಜಾ. ಈಗ ಅಮ್ಮಮ್ಮನ ಕೇಳು ಬಂದಮೇಲೆ. ಸ್ನೇಹಿತರೆ, ಇವತ್ತಿನ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂತಿಲ್ ದೆನ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ನಿಮ್ಮೆಲ್ಲರಿಗೂ ಸುಖ, ಸಂತೋಷ, ನೆಮ್ಮದಿ, ಶಾಂತಿ ಎಲ್ಲನೂ ತಂದುಕೊಡ್ಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್.